ಹಲೋ, ಹೇಳೋ ಲೌಡೆ. ಯಾಕೋ ಶೊಡೆ ಹಾಲಲ್ಲಾಗ್ತಾರೆ ಬಾದಾಮು, ನೀನ್ ದೊಡ್ಡ ಪಾಂಡು ಪೋಡೆ ಪಜಾಮು. ತಾಂಬ್ರ ನಂತರ ಇಂಗ್ಲಿಷಲ್ಲಿ ಕಾಪರ್, ನನ್ ಫ್ರೆಂಡ್ ನೀನು ಚಪ್ಪರ್. ನಮ್ಮನೆ ಪಕ್ಕ ಇರೋ ಅಂಕಲ್ ಹೆಸ್ರು ಪಾಂಡು, ನೀನ್ ದೊಡ್ಡ ಗಾಂಡು. ಲೋ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನಾಯ್ತು? ಏನ್ ಇಷ್ಟೇನಾ ಜೀವನ? ಜೀವನ ಇನ್ನೂ ತುಂಬಾ ಇದೆ. ಇನ್ನೊಂದು ಎಕ್ಸಾಮ್ ಬರೆಯುವಂತೆ ಬಾ ಆಚೆ. ಯಶು, ಇವತ್ ಫೇಲ್ ಆದ್ರೆ ಕೊಡೋ ನಾಳೆ ಪಾಸ್ ಆಗೋದು. ಮತ್ತೆ ಜೀವನದಲ್ಲಿ ಈ ತರ ಎಕ್ಸಾಮ್ ಗಳು ತುಂಬಾ ಬರ್ತಾ ಇರುತ್ತೆ. ಈ ತರ ಎದ್ರುಕೊಂಡು ಹೌಚ್ಕೊಂಡ್ಬಿಟ್ರೆ ಹೆಂಗೆ? ಯಶು, ವಿ ಲವ್ ಯು. ಯಶು, ವಿ ಲವ್ ಯು. ಯಶು, ಪ್ಲೀಸ್ ಆಚೆ ಬರಪ್ಪ. ಒಂದ್ಸತಿ ನಿಮ್ಮ ಅಮ್ಮಂಗೋಸ್ಕರ ಆಚೆ ಬರಪ್ಪ. ಇಲ್ಲ ಅವ್ರೆ ಬೋಳಿ ಮಗ. ಏನ್ ಬ್ರೋ, ನರಕದಲ್ಲಿ ಇದ್ರು ಆರಾಮಾಗಿ ಡ್ಯಾನ್ಸ್ ಆಡ್ತಾ ಇದ್ದೀರಾ? ಯಾಕೆ? ಯಮರಾಜು ಇವತ್ ನಮ್ಮನ್ನೆಲ್ಲಾರನು ಕುದಿತಿರೋ ಬಿಸಿ ಬಿಸಿ ಎಣ್ಣೆ ಒಳಗಡೆ ಹಾಕ್ತೀನಿ ಅಂದ್ರು. ನೋಡಿದ್ರೆ ಗ್ಯಾಸೇ ಇಲ್ಲ, ಸಿಲಿಂಡರ್ ಶಾರ್ಟೇಜ್ ಆಗ್ಬಿಡೈತಿ ಇಲ್ಲೂನು. ಯಾರು ಹೋಮ್ ವರ್ಕ್ ಮಾಡಿಲ್ವೋ ಎದ್ ನಿಂತ್ಕೊಳ್ಳಿ. ಯಾರ ಹತ್ರ ಕ್ಲಾಸ್ ವರ್ಕ್ ಇಲ್ವೋ ಎದ್ ನಿಂತ್ಕೊಳ್ಳಿ. ಯಾರು ಫೀಸ್ ಕಟ್ಟಿಲ್ವೋ ಎದ್ ನಿಂತ್ಕೊಳ್ಳಿ. ಯಾರು ಟೆಕ್ಸ್ಟ್ ಬುಕ್ ತಂದಿಲ್ವೋ ಎದ್ ನಿಂತ್ಕೊಳ್ಳಿ. ಟೆಸ್ಟ್ ಅಲ್ಲಿ ಯಾರು ಫೇಲ್ ಆಗಿರೋ ಎದ್ ನಿಂತ್ಕೊಳ್ಳಿ. ಇವಾಗ ಸ್ಕೂಲ್ಗೆ ಯಾರು ಲೇಟ್ ಆಗಿ ಬಂದಿದೆ ಎದ್ ನಿಂತ್ಕೊಳ್ಳಿ. ಪ್ರಾಜೆಕ್ಟ್ ವರ್ಕ್ ಯಾರು ಮಾಡಿಲ್ವೋ ಎದ್ ನಿಂತ್ಕೊಳ್ಳಿ. ಯಾರ ಹೆಸರು ಬೋರ್ಡ್ ಮೇಲೆ ಬರ್ದಿತ್ತು ಅವರೆಲ್ಲ ಎದ್ ನಿಂತ್ಕೊಳ್ಳಿ. ಯಾರಿಗೆ ನಾನು ಹೇಳ್ಕೊಡೋದು ಅರ್ಥ ಆಗಲ್ವೋ ಎದ್ ನಿಂತ್ಕೊಳ್ಳಿ. ಯಾರನ್ನ ಕ್ಲಾಸಲ್ಲಿ ಜಗಳ ಮಾಡಿದ್ರೆ ಎದ್ ನಿಂತ್ಕೊಳ್ಳಿ. ಇಂಡಿಯಾ is my country. All Indians are. My brothers and sisters. My brothers and sisters. My brothers and sisters. ನಿಮ್ಗೆ ಈಜಾಡಕ್ ಬರುತ್ತಾ? ಇಲ್ಲ. ನಿಮ್ಗಿಂತ ನಾಯಿ ಎಷ್ಟೋ ವಾಸಿ, ಯಾಕಂದ್ರೆ ಅದಕ್ಕಾರು ಈಜಾಡಕ್ ಬರುತ್ತೆ. ನಿನಗ್ ಈಜಾಡಕ್ ಬರುತ್ತಾ? ಮತ್ ನಿಂಗೋ ನಾಯಿಗೋ ಏನ್ ವ್ಯತ್ಯಾಸ? ಯಾರು ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಸಾಕೊಂಡಿದ್ಯಾ? ವಂಶಕ್ತಿನ ಸಾರಿ ಸ್ಯಾಂಟ ತಾತ ಕೊಡೋ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಸ್ಯಾಂಟ ತಾತ ಬರ್ತಾನಲ್ಲ ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ಲ ಅದು ಜಿಂಗ್ರಿ ಬೆಲ್ಲ ಅಲ್ಲ, ಮತ್ತೆ ನನ್ ಸ್ಯಾಂಟ ತಾತ ಶಾಟೋ ತಾತ ಅಲ್ಲ. ಬೋಸ್ಬಿಡಿಕೆ ಬಳಿ ನಿನ್ನೆ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದೆ, ಎಲ್ಲದಕ್ಕೂ ಉಲ್ಟಾ ಸಲ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡಿದ್ಯಾ? ಇಲ್ಲ. ಆಯ್ತು, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಹಾಳು ಮಾಡ್ಕೊಂಡ್ಲಿ. ನೋಡ್ರ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀರಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಕೊಟ್ಟರೆ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ? ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ ಆಯುಷ್ಮಾನ್ ಭವ. ಗುರುಗಳೇ, ನಮ್ ಕೈ ನೋಡಿ ನನ್ ಮದ್ವೆ ಯಾವಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಈ ಮಿಂಡ್ರು ಹುಡ್ದೋನ್ಗೆ ಎಷ್ಟೊಂದೆಲ್ಲ ದುಡ್ಡು ಕೊಟ್ಟು ಓದಿಸಿದ್ರು ಓದಲ್ಲ ಅಂತಾನೆ. ಆಗಿನ ಕಾಲದಲ್ಲಿ ನಾವು ಇದ್ವಿ, ನಿಲ್ಸಮ್ಮ ಸಾಕು, ಏನೋ ನದಿರ ಅಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಅಂತೀರಾ. ನಾನ್ ಹೇಳಿದ್ ನೀರಲ್ಲಿ ಹೋಗಕ್ಕೆ ಮುಚ್ಕೊಂಡ ಕಡೆ ದಾರಿಯಿಂದ ಹೋಗ್ಬೇಕಾಗಿತ್ತು. ರಾತ್ರಿ ಬೀದಿ ದಿಪ್ಪುತ್ತೊಳಗಡೆ ಓದ್ತಾ ಇದ್ವಿ ಅಂತೀರಾ. ಬೆಳಗ್ಗೆ ಹೊತ್ತಿ ಅಂತ ಬರ್ತಾ ಇದ್ವಿ ನೀವೆಲ್ಲ. ಬೋಳಿ ಮಗ್ನೆತಿ ಕಾಲ ಮಾತಾಡ್ಕೆ ಬಂದೇಳು. ಅಮ್ಮ 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 ನಡಿ ಮಚ್ಚ ಟ್ಯೂಷನ್ ಸ್ಕೂಲ್ಗೆ ಯಾಕೆ ಬಂದಿಲ್ಲ ನೀನು? ಮ್ಯಾಥ್ಸ್ ಟೀಚರ್ ಇವತ್ತು ಟೆಸ್ಟ್ ಇತ್ತಲ್ಲ, ಅದಕ್ಕೆ ರಜಾ ಹಾಕ್ಬಿಟ್ಟು. ಮ್ಯಾಥ್ಸ್ ಸರೇ ಬಂದಿಲ್ಲ ಇವತ್ತು. ನಾಳೆ ಬರ್ತಾರಂತೆ, ನಾಳೆ ಟೆಸ್ಟ್. ಇವತ್ತೆಲ್ಲ ಖಾಲಿ ಫುಲ್ ದಿವಸ ಆಟ ಆಡಿದೀವಿ. ಫುಲ್ ದಿವಸ ಆಟ ಆಡೋದ್ರ ಅಂದ್ರೆ ಅರ್ಧ ದಿವಸ. ಇನ್ನು ಅರ್ಧ ದಿವಸ ಫುಲ್ ಓದ್ಕೊಂಡಿರ್ತೀನಿ, ಅರ್ಧ ದಿವಸ ಮೂವಿ ಕರ್ಕೊಂಡು. ಮೂವಿಗೆಲ್ಲ ಯಾವಾಗಿಂದ ಕರ್ಕೊಂಡು ಹೋದ್ರು? ಅದೆಲ್ಲ ಬಿಡಿ. ಇವತ್ತು ಲಂಚ್ ಅಂತ ಇರ್ಲಿಲ್ಲ. ನರೇಂದ್ರ ಮೋದಿ ಸರ್ ಬಂದಿದ್ರು, ಅದಕ್ಕೆ ಸ್ಪೆಷಲ್ ಲಂಚ್ ಮಾಡ್ಸಿದ್ರು. ಯಾಕೆ ಬಂದಿದ್ರು? ಅವ್ರೇನ್ ಬರ್ತಾಡೆ ಇವತ್ತು. ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಸ್ಕೂಲ್ಗೆ. ಮಚ್ಚ ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಪಾಡೋರು ಮಚ್ಚ. ನಾಳೆ ನಮ್ಗೆಲ್ಲ ಮೆಡಲ್ ಕೊಡ್ತಾರೆ. ಮಚ್ಚ ನೀನ್ ಬರ್ಲೇಬೇಡ, ಅಲ್ಲಿ ಸ್ಕೂಲ್ ಚೆನ್ನಾಗಿರುತ್ತೆ. ಅಮ್ಮ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ವೀಕೆ ಇವಾಗ್ಲೇ ಹೇಳ್ತಾ ಇದೀನಿ, ಚಪ್ಪಲಿ ತರ ಮಾಡಿಸ್ಕೊಂಡ್ ಬಂದ್ಯೋ. ಚಪ್ಪಲಿನ ಹುಡುಕಿನಿ, ನೀಟಾಗಿ ಸಣ್ಣದಾಗಿ ಮಾಡಿಸ್ಕೊಂಬ. ಸರಿ ಆಯ್ತು ಬಿಡಮ್ಮ. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಸ್ಬೇಕಾಗಿತ್ತು.
Subscribe my YouTube channel.